ವೈ ಶ್ರೀನಿವಾಸ್ ಬಿಜೆಪಿ ಮುಖಂಡ ಅಲಿಯಾಸ್ ಗುಡ್ಡೆ ಸೀನಾ. ಬೆಂಗಳೂರು ಗಾರ್ಡನ್ ಸಿಟಿ ಅಂತಿದ್ವು, ಬೆಂಗಳೂರನ್ನ ಹಸಿರುಮಯ ಸಿಟಿ ಅಂತೇಳಿ ಕರೀತಿದ್ವು. ಬೆಂಗಳೂರು ಸುತ್ತಮುತ್ತಲು ಇದ್ದಂತಹ ಗಿಡ ಮರಗಳು ಪರಿಸರದಿಂದ ಬೆಂಗಳೂರಿಗೆ ITBT ಸಿಟಿ ಖ್ಯಾತಿಯ ಜೊತೆಗೆ ಗಾರ್ಡನ್ ಸಿಟಿ ಅಂತಲೂ ಕೂಡ ಕರೀತಿದ್ದೇವೆ. ಹಾಗೆಯೇ AC ಸಿಟಿ ಅಂತಲೂ ಕೂಡ ಕರೀತಿದ್ವಿ. ಆದರೆ ಇವತ್ತು ಅಕ್ಷರಶಃ ಕಾಂಕ್ರೀಟ್ ಕಾಡಾಗಿದೆ. ಹಳಿದುಳಿದಂತಹ ಮರಗಳನ್ನ ರಕ್ಷಣೆ ಮಾಡುವಂತ ಸಲುವಾಗಿ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದೆ. ಜೊತೆಗೆ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಮರ ಗಿಡಗಳನ್ನ ಬೆಳೆಸುವಂತ ಕೆಲಸ ಮಾಡ್ತಿದ್ರೆ, ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಬಿಜೆಪಿಯ ಮುಖಂಡನೋರ್ವ ತಾನೇ ಖುದ್ದು ಕ್ರೇನ್ ಬಳಸಿ ತನ್ನ ಜಾಹೀರಾತು ಫಲಕಗಳು ಅಂದ್ರೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಸ್ಪಷ್ಟವಾಗಿ ಕಾಣಬೇಕು ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ 70ರಲ್ಲಿ ಹೊಸಕೋಟೆಯಿಂದ ಆವಲಹಳ್ಳಿ ಕಡೆಗೆ ಹೋಗುವಂತ ಈ ಒಂದು ಹೆದ್ದಾರಿಯಲ್ಲಿನ ಸುಮಾರು 60ಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಮಾಡಿಸಿರುವಂತ ಈ ಭೂಪ ಶ್ರೀನಿವಾಸ್ ಅಲಿಯಾಸ್ ಗುಡ್ಡೆ ಶ್ರೀನಿವಾಸ್, ಈತನ ವಿರುದ್ಧ ಇದೀಗ FIR ದಾಖಲಾಗಿದೆ. ಸತತ ಒತ್ತಡದ ಮೇಲೆ ಅರಣ್ಯ ಅಧಿಕಾರಿಗಳು ಈಗ ಈ ಭೂಪನ ಮೇಲೆ ದೂರನ್ನ ದಾಖಲಿಸಿದ್ದಾರೆ. ಸುಮಾರು 2 ಟನ್ನಷ್ಟು ಸೌದೆಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈತ ಮಾಡುವಂತಹ ಈ ಒಂದು ಕೆಲಸದಿಂದ ನಮ್ಮ ಪರಿಸರ ಎಷ್ಟು ನಷ್ಟವಾಗುತ್ತೆ. 16 ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದ್ದಂತಹ ಈ ಮರಗಳನ್ನ ಕೇವಲ ಕೆಲವೇ ಗಂಟೆಗಳಲ್ಲಿ ಶ್ರೀನಿವಾಸ್ ಅಲಿಯಾಸ್ ಗುಡ್ಡೆ ಸೀನಾ ಮಾರಣ ಹೋಮ ಮಾಡಿದ್ದಾರೆ. ಇವರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ದೂರು ದಾಖಲಾಗಿದ್ದು, ಈ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಕೆಲ ಸ್ವಯಂ ಸೇವಾ ಸಂಸ್ಥೆಗಳು ಆಗ್ರಹಿಸಿದೆ. ಈ ಮಾರಣ ಹೋಮದ ಎಲ್ಲ ದೃಶ್ಯಗಳನ್ನ CCTV ಕ್ಯಾಮೆರಾಗಳ ದೃಶ್ಯಗಳನ್ನು ಕೂಡ ನೋಡೋಣ ಬನ್ನಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್, ಜೈ ಪ್ರಕೃತಿ. ಸ್ನೇಹಿತರೆ ಇವತ್ತು ನೋಡಿರ್ಬೋದು, ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡು, ದೊಡ್ಡ ಬೋರ್ಡು, ಕಮರ್ಷಿಯಲ್ಲು ದುಡ್ಡು ಬಿಸ್ನೆಸ್ಗೋಸ್ಕರ ಪ್ರಕೃತಿನ ನಾಶ ಮಾಡವ್ರೆ. ಎಷ್ಟು 69 ಮರವನ್ನು ಕಡಿದು ಆಫ್ ಮಾಡಿರ್ತಕ್ಕಂಥದ್ದು ವೈ ಶ್ರೀನಿವಾಸ್ ಬಿಜೆಪಿ ಮುಖಂಡ ಅಲಿಯಾಸ್ ಗುಡ್ಡೆ ಸೀನಾ. ಅವರವರ ಸ್ವಾರ್ಥಕ್ಕೆ ದುಡ್ಡು ಮಾಡೋದಕ್ಕೆ ಕಮರ್ಷಿಯಲ್ ಬೋರ್ಡು ಏನು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಕಾಣಬೇಕಂತೇಳಿ 69 ಮರಗಳನ್ನ ಆಫ್ ಮಾಡಿ ಇವತ್ತು ಅವರವರ ಬೆಲೆ ಬೇಯಿಸ್ಕೊಳಕ್ಕೆ ಹೊರಟವ್ರೆ. ಈ ಕಾಲದಲ್ಲಿ ಉಸಿರಾಡೋದಕ್ಕೆ ಸರಿಯಾಗಿ ಮರಗಳಿಲ್ಲ, ಸರಿಯಾಗಿ ನೆರಳಿಲ್ಲ. ಅಂಥ ಟೈಮಲ್ಲಿ ಒಂದು ಮರ ಇಕ್ಕೋಕ್ಕೆ ಯೋಗ್ಯತೆ ಇಲ್ಲ. ಯಾರೋ ಇಟ್ಟಿರ್ತಕ್ಕಂಥ ಮರಗಳನ್ನು ಕಡಿದು ಬಿಸ್ನೆಸ್ ಮಾಡೋಕ್ಕೆ ಹೊರಟವ್ರೆ. ಆ ಕಾರಣಕ್ಕೆ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅವರ ವಿರುದ್ಧವಾಗಿ ಅತಿ ಶೀಘ್ರದಲ್ಲೇ FIR ಆಗಿ ಅವರು ಜೈಲಿಗೆ ಹೋಗಲೇಬೇಕು. ಇಲ್ಲ ಅಂದರೆ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ. ಅದು ಯಾತಕ್ಕೋಸ್ಕರ? ಪ್ರಕೃತಿಗೋಸ್ಕರ. ಇದು ಸ್ವಾರ್ಥ ಹೋರಾಟ ಅಲ್ಲ, ಪ್ರಕೃತಿಗೋಸ್ಕರ ಹೋರಾಟ ಇದು. ಪ್ರಕೃತಿ ಉಳಿದ್ರೆ ನಾವು ಉಳಿತೀವಿ. ಆ ಕಾರಣಕ್ಕೆ ಪ್ರತಿಯೊಬ್ಬರೂ ಎಲ್ಲೇ ಮರವನ್ನು ಕಡಿದ್ರೆ ಹೋಗಿ ಪ್ರಶ್ನೆ ಮಾಡಿರಿ. ಸಾರ್ವಜನಿಕರ ನಿಮ್ಮ ಕೈ ಮುಗಿದು ಕೇಳ್ತೀನಿ, ಹೋಗಿ ಸಾರ್ವಜನಿಕರು ನಿಮ್ಮ ಕಣ್ಣು ಮುಂದೆ ಮರ ಕಡಿದ್ರೆ ಪ್ರಶ್ನೆ ಮಾಡಿರಿ. ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ, ಸ್ವಾರ್ಥಿಗಳಾಗಿ ಇರ್ತಿರೋ ಜನಗಳು, ಅಲ್ಲಿವರೆಗೂ ಇಂಥವರು ಮರನೂ ಕಡಿತಾರೆ, ನಾಳೆ ಮನುಷ್ಯರನ್ನೂ ರೋಡಲ್ಲಿ ಕಡಿತಾರೆ. ವಿಡಿಯೋ ಇದೆ ನಮ್ಮ ಹತ್ರ, ವಿಡಿಯೋ ಇದೆ, ವಿಡಿಯೋ ಮಾಧ್ಯಮಕ್ಕೆ ಕೊಡ್ತೀವಿ ನಾವು. ವಿಡಿಯೋ ಇದೆ. ನೈಟಲ್ಲಿ 28ನೇ ತಾರೀಕು ನೈಟು 1:15 ಅವರೇ ಮರಗಳನ್ನು ಕಡಿಸಿರ್ತಕ್ಕಂಥ ವಿಡಿಯೋ ಇದೆ. ಅವ್ರ ವಿರುದ್ಧವಾಗಿ ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು. ಇದನ್ನೇನಾದರೂ ಅರಣ್ಯ ಇಲಾಖೆಯವರು ಅವ್ರ ಜೊತೆ ಶಾಮೀಲಾಗಿ ಏನಾದರೂ ಅವ್ರ ವಿರುದ್ಧವಾಗಿ ಅವ್ರ ಪರವಾಗಿ ಏನಾದರೂ ಫೈನು ಗೀನು ಕಟ್ಸ್ಕೊಂಡು ಅವ್ರ ವಿರುದ್ಧವಾಗಿ FIR ಆಗ್ದಿರಾ, ಅವ್ರನ್ನ ಜೈಲಿಗೆ ಕಳಿಸ್ದಿರಾ, ಮಾನ್ಯ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾರೆ, ನೀವು ಅವ್ರನ್ನ ಏನಾದ್ರು ನೆಗ್ಲೆಕ್ಟ್ ಮಾಡಿ ಬಿಟ್ಟರೆ ನಿಮ್ಮ ವಿರುದ್ಧವಾಗೂ ಸಹ ಯಾರ ಹತ್ರ ಹೋಗಿ ನಿಮ್ಮ ವಿರುದ್ಧವಾಗಿ ದೂರು ಕೊಡಬೇಕು. ನಿಮ್ಮ ವಿರುದ್ಧವಾಗಿ ಸಹ ದೂರು ಕೊಡ್ತೀವಿ. ಆಮೇಲೆ ಇಷ್ಟು ಮರಗಳ ಕಡಿಯೋದಕ್ಕೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಮ್ಮ ಕುಮ್ಮಕ್ಕು ಇದೆಯಾ ಅಂತ ಇದರಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಮತ್ತು ಪಕ್ಕದಲ್ಲೇ ಗ್ರಾಮ ಪಂಚಾಯತಿ ಇದೆ, ಗ್ರಾಮ ಪಂಚಾಯತಿದು ಪಾತ್ರ ಏನು ಇದ್ರದ್ದು. ಆಮೇಲೆ ಪಕ್ಕದಲ್ಲೇ ನಮ್ಮ ಸ್ಟೇಷನ್ ಇದೆ, ಅವ್ರ ಗಮನಕ್ಕೆ ಇದುವರೆಗೂ ಹೋಗಿಲ್ವಾ. ಆಮೇಲೆ ನಮ್ಮ ಏನು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ಮಂಜುಳಾ ಅರವಿಂದ್ ನಿಂಬೋಲಿ ಮೇಡಮ್ ಇದ್ದಾರೆ, ತಾವೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ತಮ್ಮ ನಿಲುವು ಏನು, ಈ 69 ಮರಗಳನ್ನು ಕಡ್ದಾಕವ್ರಲ್ಲ, ತಮ್ಮ ನಿಲುವು ಏನು, ತಮ್ಮ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಅನಾಹುತ ನಡೆದೈತೆ, ಅದರಲ್ಲಿ BJP ಮುಖಂಡ ವೈ ಶ್ರೀನಿವಾಸ್ ಅವರು ಅವ್ರ ವಿರುದ್ಧವಾಗಿ ಏನು ಕಾನೂನು ರೀತಿ ಕ್ರಮ ಜರುಗಿಸ್ತೀರಾ? ನೀವು ಮರಗಳ ಪರ ನಿಲ್ತೀರಾ ಅಥವಾ ನಿಮ್ಮ ಪಕ್ಷದ ವೈ ಶ್ರೀನಿವಾಸ್
ಏನು BJP ಮುಖಂಡ ಇದ್ದಾನೆ ಅವ್ರ ಪರ ನಿಲ್ತೀರಾ? ಮಾನ್ಯ ಶಾಸಕರು ನೀವೇ ತಿಳಿಸ್ಬೇಕು. ಸರ್, ಈಗ ಈ ಮರಗಳು ಕಡ್ದಿರೋ ಅಂಥದ್ದು ನಾವು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿ ಸುಮ್ಮನಾದ್ವಿ. ಮತ್ತು ನಾವು ಅಧಿಕಾರಿಗಳನ್ನು ಕೇಳಿದ್ವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ, FIR ಆಗಿದೆ ಇಲ್ವಾ ಅಂತೇಳಿ. NCR ಆಗಿದೆ ಅಂತ ಹೇಳಿದ್ರು. FIR ಕೂಡಲೇ ನೀವು ಮಾಡಬೇಕು. ಯಾರು ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟು ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಲೋಕಲ್ ಜನಪ್ರತಿನಿಧಿಗಳು ಯಾರು ಗುಡ್ಡೆ ಶ್ರೀನಿವಾಸ್ ಇದ್ದಾರೆ, ಇವರು ಮರಗಳು ಕಡಿಸಿರ್ತಕ್ಕಂಥದ್ದು. ಯಾಕೆ ಕಡಿಸಿದ್ದಾರೆ ಅಂತಂದರೆ, ಆ ಮರಗಳು ಬ್ರಿಡ್ಜ್ ಮೇಲೆ ಬೆಂಗಳೂರಿಂದ ಹೊರಗಡೆ ಹೋಗೋ ಗಾಡಿಗಳಿಗೆ ಹೈಲೈಟಾಗಿ ಕಾಣಿಸಲ್ಲ, ಹೊಸಕೋಟೆಯಿಂದ ಹೊರಗಡೆ ಬರೋ ಅಂಥ ಒಂದು ಗಾಡಿಗಳಿಗೆ ಹೈಲೈಟಾಗಿ ಕಾಣಿಸಲ್ಲ ಅಂತೇಳಿ ಇದೇ ಫಿಲ್ಲರು, ಇದೇ ಫೋಲು ಇದು ಕಾಣಬೇಕು ಅಂತೇಳಿ ಇರೋ ಮರಗಳನ್ನೆಲ್ಲ ಹೊಡೆದಾಗವ್ರೆ. ಸುಮಾರು 70 ಮರಗಳು ನೋಡಿದವ್ರೆ. ಒಂದು ಜಾಹೀರಾತು ಕಾಣಬೇಕು, ಅವ್ರ ಅಡ್ವರ್ಟೈಸ್ ಕಾಣಬೇಕು ಅಂತೇಳಿ ಹಾಕಿದ್ದಾರೆ. ಒಂದು ಕಡೆ ರಾಜ್ಯ ಸರ್ಕಾರದ ನಮ್ಮ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾವುದೇ ಅಡ್ವರ್ಟೈಸ್ ಮಾಡಿ ಬ್ಯಾನರ್ ಹಾಕಿದ್ರೆ ಅವ್ರ ಮೇಲೆ ಕೂಡಲೇ ಕೇಸ್ ಹಾಕಿ ಅಂತೇಳಿ. ಇವ್ರು ನೋಡಿದ್ರೆ ಇವರು ಲೀಗಲಾಗಿ ಮಾಡ್ತಾರೋ, ಇವ್ರು ಬೋರ್ಡು ಪರ್ಮಿಷನ್ ತಗೊಂಡಿದ್ರೆ ಇವ್ರು ಮಾಡ್ಕೊಳ್ಳಿ, ಪರ್ಮಿಷನ್ ತಗೊಂಡಿಲ್ಲ ಅಂತ ಅನ್ಕೊತೀನಿ. ಬಟ್ ಆದರೆ ಮರಗಳನ್ನು ಇಲ್ಲಿಗಲ್ಲಾಗಿ ಕಡಿಯುವಂಥದ್ದು ಯಾವುದಿದು? ಯಾವ ಸಂಸ್ಕೃತಿ ಇದು? ಇದು ಒಂದು ಒಳ್ಳೆತನ? ಯಾವ ರೀತಿ ಇದು? ನಾವು ದುಡ್ಡು ಮಾಡೋದಕ್ಕೆ, ನಾವು ದುಡ್ಡು ಗಳಿಸೋದಕ್ಕೆ ನೂರಾರು ಮರಗಳು ಒಡೆದು ಸಾರ್ವಜನಿಕರಿಗೆ ಸಿಗಬೇಕಾಗಿರೋಂಥ ಆರೋಗ್ಯದ ಮೇಲೆ ಎಲ್ಲ ಕೂಡ ನಾವು ಪ್ರಾಬ್ಲಮ್ ಮಾಡಿ ತೊಂದರೆ ಆಗುತ್ತೆ. ಆ ಕಾರಣಕ್ಕಾಗಿ ಜನಗಳ ಆರೋಗ್ಯ ಹಿತರಕ್ಷಣೆ ಕಾಪಾಡಬೇಕು. ನಾವು ಕೂಡ ಪ್ರಕೃತಿಯನ್ನು ಆರಾಧಿಸ್ತೀವಿ, ಪೂಜೆ ಮಾಡ್ತೀವಿ, ನಾವು ಕೂಡ ಗಿಡ ಮರಗಳನ್ನು ನಂಬ್ತೀವಿ, ಎಲ್ಲ ನೋಡಿದ್ದೀವಿ. ಆ ಕಾರಣಕ್ಕೆ ಯಾರು ಈ ರೀತಿಯಲ್ಲಿ ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇವ್ರಿಗೆ ಆಗೋವಂಥ ಶಿಕ್ಷೆ ಬೆಂಗಳೂರಲ್ಲಿ ಮತ್ತೊಮ್ಮೆ ಯಾರು ಕೂಡ ಮಾಡಬಾರ್ದು. ಆದರೆ ಇದೇ ರೋಡಲ್ಲೇ ಪೊಲೀಸ್ ಸ್ಟೇಷನ್ ಐತೆ, ಪೊಲೀಸ್ನವ್ರು ಈ ರೂಟಲ್ಲಿ ಯಾರೂ ಓಡಾಡಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಪಕ್ಕದಲ್ಲೇ ಪಂಚಾಯತ್ ಐತೆ. 50 ಹೆಜ್ಜೆ ಹಾಕಿದ್ರೆ ಲೆಕ್ಕ ಹಾಕ್ಕೊಂಡು ಪಂಚಾಯತ್ ಐತೆ. ಪಂಚಾಯತಿಯವರು ಸೈಲೆಂಟ್ ಆಗಿದ್ದಾರೆ, ಹಾವಲಹಳ್ಳಿ ಪಂಚಾಯತಿಯವರು ಸೈಲೆಂಟ್ ಆಗಿದ್ದಾರೆ. ಇಲ್ಲಿ ಓಡಾಡೋ ಅಂಥ ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು, ಈ ಪರಿಸರವಾದಿಗಳು ಇವರೆಲ್ಲ ಇದ್ದು ಸೈಲೆಂಟಾಗಿದ್ದಾರೆ ಅಂತಂದರೆ ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ಲೋ ಅದೆಷ್ಟು ಮಾತ್ರ ಕರೆಕ್ಟಾಗಿ ಸುಳ್ಳು. ಆದರೆ ಈ ಅನ್ಯಾಯ ಅಂತ ನಡೆದಿರೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಆಮೇಲೆ ಸ್ಥಳೀಯ ಶಾಸಕರು ಮಂಜುಳಾ ಮೇಡಮ್ ಅವ್ರು ಏನಿದ್ದಾರೆ, ಶ್ರೀಮತಿ ಮಂಜುಳಾ ಮೇಡಮ್ ಅವರು, ಅವ್ರ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು ದಯವಿಟ್ಟು ಮೀಡಿಯಾದವರು ಅವ್ರ ಗಮನಕ್ಕೂ ತರಬೇಕು. ರಾಜ್ಯದ ಎಲ್ಲ ಒಂದು ಮಾಧ್ಯಮಗಳಲ್ಲಿ ಇದು ಕಾಣಿಸ್ಕೋಬೇಕು, ಈ ಥರ ಆಗಿದೆ ಅಂತೇಳಿ. ಯಾರು ಅನ್ಯಾಯ ಮಾಡಿದ್ದೇನೋ, ಯಾರು ಪ್ರಕೃತಿಗೆ ಮೋಸ ಮಾಡಿದ್ದೇನೋ, ಯಾರು ಗಿಡ ಮರಗಳನ್ನು ಕಡ್ದಿದ್ದಾರೆ ಅಕ್ರಮವಾಗಿ, ಅವರಿಗೆ ಕಾನೂನಲ್ಲಿ ಏನೆಲ್ಲ ಶಿಕ್ಷೆ ಐತೆ ಅದು ಆಗಲೇಬೇಕು ಅನ್ನೋದು ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆಯ ಒಂದು ಹೋರಾಟ ನಿಲ್ಲಲ್ಲ ಅಂತೇಳಿ. ಅವ್ರಿಗೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ.